ಹಾಯ್, ಎಲ್ಲರಿಗೂ ನಮಸ್ಕಾರ. ಸುರೇಖಾ ಕುಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡುವ ರೆಸಿಪಿ ಪಪ್ಪಾಯ ಚಿಪ್ಸ್. ಅದಕ್ಕಾಗಿ ಒಂದು ಪಪ್ಪಾಯವನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ಅದರ ಸಿಪ್ಪೆ ಚೆನ್ನಾಗಿ ತೆಗೆದ ನಂತರ ಅದನ್ನು 2 ಭಾಗಗಳಾಗಿ ಮಾಡಿಕೊಳ್ಳಿ. 2 ಭಾಗಗಳಾಗಿ ಮಾಡಿದ ನಂತರ ಅದರಲ್ಲಿನ ಬೀಜಗಳನ್ನು ತೆಗೆದುಕೊಳ್ಳಿ. ನೋಡಿ, 2ರಲ್ಲಿಯೂ ಸಹ ಬೀಜ ಇತ್ತು, ಅದರಲ್ಲಿ ತೆಗೆದುಕೊಂಡಿದ್ದೇನೆ ನಾನು. ಈಗ 2 ಪೀಸ್ ಮಾಡಿದ್ದೇವಲ್ವ, ಅದರಲ್ಲಿ 1 ಪೀಸ್ ತಗೊಂಡು ಅದರಲ್ಲಿ 2 ಪೀಸ್ ಮಾಡಿ ಮತ್ತೆ ತೆಳುವಾದ ಕಟ್ ಮಾಡಿಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಈಗ ನಾವು ಅದಕ್ಕೆ ಒಂದು ನೀರನ್ನು ಹಾಕಿಕೊಂಡು ಅದರಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಅದರಲ್ಲಿ ನಾವು ಕಟ್ ಮಾಡಿಟ್ಟ ಪಪ್ಪಾಯವನ್ನು ಹಾಕಿಕೊಂಡು 3-4 ನಿಮಿಷದ ಕಾಲ ಚೆನ್ನಾಗಿ ಕುದಿಸಿಕೊಳ್ಳಿ. ಚೆನ್ನಾಗಿ ಕುದ್ದ ನಂತರ ಅದನ್ನು ತೆಗೆಯಿರಿ. ಎಲ್ಲ ತೆಗೆದ ನಂತರ ನೋಡಿ, ನಮ್ಮ ಪಪ್ಪಾಯಿ ಹಣ್ಣುಗಳು ಇಷ್ಟಾಗಿವೆ. ಅದರಲ್ಲಿ ಈಗ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಥರ ಆಗಿವೆ. ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಾವು ಮಿಕ್ಸ್ ಮಾಡಿಟ್ಟ ಪಪ್ಪಾಯಗಳನ್ನು ಹಾಕಿ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಂಡು 1 ನಿಮಿಷ ಆದ ನಂತರ ಅದನ್ನು ತಿರುವಿ ಹಾಕಿಕೊಳ್ಳುತ್ತಿದ್ದೇವೆ. ನೋಡಿ, ಈ ಥರ ಚೆನ್ನಾಗಿ ತಿರುವಿ ಹಾಕಿಕೊಳ್ಳಿ. ಹಾಗೆ ಚೆನ್ನಾಗಿ ಕೆಂಪಗಾದ ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳುತ್ತಿದ್ದೇವೆ. ನೋಡಿ, ಎಲ್ಲವನ್ನು ಇದೇ ಥರ ಮಾಡಿ ತೆಗೆದುಕೊಳ್ಳುತ್ತಿದ್ದೇವೆ. ನೋಡಿ, ನಮ್ಮ ರೆಡಿ ಆಯಿತು ಪಪ್ಪಾಯ ಚಿಪ್ಸ್.